ಥ್ಯಾಂಕ್ ಯು ಸೋ ಮಚ್. ಪುಟಾಣಿ ಮಕ್ಳೇ, ನಿಮ್ಮ ಹೆಸರು ಏನು ಪುಟ? ಎಷ್ಟು ಚಂದ ಓದಿದ್ಯಾ ನೀನು. ಜೋಶ್ವಾ ಪ್ರಾಫಿಟ್ ನೀನು ಬಿಡು. ನಿಮ್ಮ ಅಕ್ಕ ಹೆಸರು ಸಮಾಂತ. ವೆರಿ ನೈಸ್. ಎಷ್ಟು ಮುತ್ತಾಗಿ ಬೈಬಲ್ ನ ಓದಿದೀರಾ. ಪ್ರೇಸ್ ಬಿ ಟು ಗಾಡ್. ವೆರಿ ನೈಸ್. ಸೊ ಯಾವಾಗ್ಲೂ ಇದೇ ತರ ಓದಿ, ಡೈಲಿ ಒಂದೊಂದು ವಾಕ್ಯ ಮನೇಲಿ ಓದಿ ಅಪ್ಪ ಅಮ್ಮನ ಜೊತೆ. ಓಕೆನಾ? ಓಕೆನಾ ಜೋಶ್ವಾ? ವೆರಿ ಗುಡ್. ಓಕೆ, ಇವತ್ತಿನ ಮುಖ್ಯಾಂಶಗಳು. 10ನೇ ಅಧ್ಯಾಯ, ಪ್ಲೇಗ್ ರೋಗಗಳನ್ನು ಹರಡುವ ಮೂಲಕ ದೈವಿಕ ಅಧಿಕಾರವನ್ನು ಕಂಡರು. ಇಸ್ರೇಲರ ಬಿಡುಗಡೆ ಮಾಡಲು ನಿರಾಕರಿಸುವ ಫರೋಹನ ಹೃದಯವು ಗಟ್ಟಿಯಾಗುತ್ತಲೇ ಇತ್ತು. ಆದರೆ ದೇವರ ಸಂದೇಶ ಸ್ಥಿರವಾಗಿ ಉಳಿಯುತ್ತದೆ. ಅವರ ಸಂದೇಶ ಏನಂದ್ರೆ, ನನ್ನ ಜನರು ನನ್ನನ್ನು ಆರಾಧಿಸುವುದಕ್ಕಾಗಿ ಅವರನ್ನು ಹೋಗಬಿಡಿ ಅಂತ ದೇವರ ಸಂದೇಶ. 11ನೇ ಅಧ್ಯಾಯದಲ್ಲಿ, ವಿಮೋಚನಾ ಕಾಂಡದ 11ನೇ ಅಧ್ಯಾಯ ಎಲ್ಲ ಪ್ರಥಮ ಜಾತ ಪ್ರಾಣಿಗಳು ಮತ್ತು ಮಾನವರು ಕೊಳ್ಳಲ್ಪಡುವರೆಂದು ಮೋಶೆಯು ದೇವರಿಂದ ಎಚ್ಚರಿಕೆಯನ್ನು ವರ್ಣಿಸುತ್ತಾರೆ. ಮೋಶೆಯು ಇಸ್ರೇಲರನ್ನು ಐಗುಪ್ತದಿಂದ ಹೊರಡಲು ಸಿದ್ಧಗೊಳಿಸುತ್ತಾರೆ. ದೇವರು ಈಜಿಪ್ಟ್ನ ಮೊದಲ ಪುತ್ರ ಮರಣಕ್ಕೆ ಕಾರಣವಾಗುವ ಅಂತಿಮ ಪ್ಲೇಗ್ ಆಗಿ ತನ್ನ ಯೋಜನೆಯನ್ನು ಮೋಶೆಗೆ ಬಹಿರಂಗ ಪಡಿಸುತ್ತಾರೆ. ಇದೇ ಲಾಸ್ಟ್ ಪ್ಲೇಗು ಅವರು ಬಹಿರಂಗ ಪಡಿಸ್ತಾರೆ ಫಾರೋಗೆ. ಮೊದಲನೇ ಮಗು ತೀರ್ ಹೋಗುತ್ತೆ, ಆದ್ರಿಂದ ಹುಷಾರಾಗಿಡಿ, ನಮ್ಮ ಮಕ್ಕಳನ್ನ ಹೋಗ್ಲಿಕ್ಕೆ ಬಿಡಿ ಅಂತ ಮೋಶೆ ಬಹಿರಂಗವಾಗಿ ಹೇಳ್ತಾರೆ. 12ನೇ ಅಧ್ಯಾಯ, ಇಸ್ರೇಲರಿಗೆ ತಮ್ಮ ಬಾಗಿಲುಗಳನ್ನು ಕುರಿಮರಿಯ ರಕ್ತದಿಂದ ಗುರುತಿಸುವಂತೆ ಮತ್ತು ವಿಶೇಷ ಊಟವನ್ನು ತಿನ್ನುವಂತೆ ಹೇಳುವಂತೆ ದೇವರು ಮೋಶೆಗೆ ಆಜ್ಞಾಪಿಸುತ್ತಾರೆ. ಇದು ಅವರನ್ನು ದೇವರ ನ್ಯಾಯ ತೀರ್ಪಿನಿಂದ ರಕ್ಷಿಸುತ್ತದೆ. ಅವರು ಮಾನವರ ಮತ್ತು ಪ್ರಾಣಿಗಳ ಒಳಗೊಂಡಂತೆ ಐಗುಪ್ತದ ಪ್ರತಿಯೊಬ್ಬ ಪ್ರಥಮ ಪುತ್ರರನ್ನು ಕೊಳ್ಳುವನ್ನು. ಇದರ ನಂತರ ಫರೋಹನು ಅಂತಿಮವಾಗಿ ಇಸ್ರೇಲರನ್ನು ಬಿಟ್ಟನು ಮತ್ತು ಅವರು ಆದುದರಿಂದ ಐಗುಪ್ತವನ್ನು ಬಿಟ್ಟು ಹೋದರು. ಸೊ 12ನೇ ಚಾಪ್ಟರ್ ನೀವು ಮುಗಿಸಿದೀರಾ. ಸೊ ನಾಳೆ ನೋಡೋಣ ಕಂಟಿನ್ಯೂಯೇಷನ್. ಸೊ ಇವತ್ತಿಗೆ ಸ್ವಲ್ಪ ಪ್ರಶ್ನೆಗಳು. ಮಕ್ಕಳೇ ಆನ್ಸರ್ ಮಾಡ್ತೀರಾ? ವೆರಿ ಗುಡ್. ಓಕೆ, ಫಸ್ಟ್ ಕ್ವೆಶ್ಚನ್. ಕತ್ತಲೆಯ ಪ್ಲೇಗ್, ಡಾರ್ಕ್ನೆಸ್ ಅಂತ ಒಂದು ಪ್ಲೇಗ್ ಕೊಟ್ಟರು ದೇವರು. ಈಜಿಪ್ಟ್ ನಲ್ಲಿ ಮೇಲೆ ಹೇಗೆ ಪರಿಣಾಮ ಬೀರಿತು? ಆ ಪ್ಲೇಗು ಈಜಿಪ್ಟ್ ಅವರಿಗೆ ಏನ್ ಪರಿಣಾಮ ಕೊಟ್ಟಿತ್ತು? 10ನೇ ಅಧ್ಯಾಯ 23 ವಾಕ್ಯ. ಕತ್ತಲೆಯ ಪ್ಲೇಗ್ ಈಜಿಪ್ಟ್ ನ ಮೇಲೆ ಹೇಗೆ ಪರಿಣಾಮ ಬೀರಿತು? ಜೋರ್ಗೆ ಹೇಳಿಪ್ಪ. ಆ 3 ದಿವಸ ಒಬ್ಬರನ್ನೊಬ್ಬರು ನೋಡಲಾಗಲಿಲ್ಲ, ತಾವಿದ್ದ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರೆಲ್ಲರೂ ವಾಸವಾಗಿದ್ದ ಸ್ಥಳದಲ್ಲಿ ಬೆಳಕಿತ್ತು. ವೆರಿ ಗುಡ್. 3 ದಿವಸ ಅವ್ರು ಕಷ್ಟ ಪಡ್ತಾ ಇದ್ರು, ಏನ್ ಕಾಣಿಸ್ಲಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ, ಹೇಳಿಲ್ಲ, ಕುಂತ್ಕೊಳ್ಳೋಕ್ಕಾಗಿಲ್ಲ, ನಿಂತ್ಕೊಳ್ಳೋಕ್ಕಾಗಿಲ್ಲ. ಆದ್ರೆ ಇಸ್ರೇಲರಿಗೆ ಬೆಳಕಿತ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸರಿಯಾ ತಪ್ಪು? ನೀವಿಬ್ರು ಮಕ್ಕಳು ಹೇಳ್ಬೇಕು. ಟ್ರೂ ಆರ್ ಫಾಲ್ಸ್? ಸಮಾಂತ, ಜೋಶ್ವಾ. ಓಕೆನಾ? ಚಾಕ್ಲೇಟ್ ಕಳ್ಸ್ಕೊಡ್ತೀನಿ ನಿಮ್ಮ ಮನೆಗೆ. ಓಕೆ. ಪ್ಲೇಗ್ ರೋಗದಿಂದ ಉಂಟಾದ ವಿನಾಶದಿಂದ ಇಸ್ರೇಲರನ್ನು ಬಿಟ್ಟು ಬಿಡುವಂತೆ ಫರೋಹನು ಸೇವಕರು ಅವನನ್ನು ಒತ್ತಾಯಿಸಿದರು. ಈ ಪ್ಲೇಗ್ ಎಲ್ಲ ನೋಡಿ ಅವನ ಸೇವಕರು ಭಯ ಪಡ್ತಾರೆ, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪಾ? ಟ್ರೂ. ವೆರಿ ಗುಡ್. ಹೌ ಡು ಯು ನೋ? ಕರೆಕ್ಟ್, ಟ್ರೂ. ಅವರು ಸೇವಕರು ಬೇಜಾರಾಗಿ ಹೋಗ್ತಾರೆ, ಇದು ತುಂಬಾ ಸೀರಿಯಸ್ ಆಗಿದೆ ರಾಜ, ಬೇಡ, ಅವರು ಇಸ್ರೇಲ್ ಬಿಟ್ಬಿಡೋಣ, ಅವ್ರು ಹೋಗ್ಲಿ ಅಂತ ಹೇಳ್ತಾರೆ. ವೆರಿ ಗುಡ್ ಜೋಶ್ವಾ, ಗಾಡ್ ಬಿ ಪ್ರೇಸ್ಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಸ್ರೇಲ್ ಮಕ್ಕಳಿಗೆಲ್ಲ ಅವರು ವಾಸಿಸುವ ಸ್ಥಳದಲ್ಲಿ ಅವರಿಗೆ ಬೆಳಕಿತ್ತು. ಸಮಾಂತ, ಟ್ರೂನಾ ಫಾಲ್ಸಾ? ಇಸ್ರೇಲರ್ಗೆ ಬೆಳಕಿತ್ತ? ಟ್ರೂ. ಈಗ ನಾನು ಹೇಳಿದೆ. ವೆರಿ ಗುಡ್. ನೀನು ಅಟೆಂಟಿವ್ ಆಗಿ ಕೇಳ್ತಾ ಇದೀಯಾ. ಓಕೆ, ದೇವರು ಐಗುಪ್ತದ ಮೇಲೆ ತರುವುದಾಗಿ ಹೇಳಿದ ಅಂತಿಮ ಪ್ಲೇಗ್ ಯಾವುದು? ಲಾಸ್ಟ್ ಪ್ಲೇಗ್, ಅಂತಿಮ ಪ್ಲೇಗ್ ಏನಪ್ಪ? ಎಸ್, ಡೆತ್ ಆಫ್ ದ ಫಸ್ಟ್ ಬಾರ್ನ್. ಕರೆಕ್ಟ್. ಅಂತಿಮ ಪ್ಲೇಗ್ ಕುರಿತು ಸಂದೇಶವನ್ನು ತಲುಪಿಸಿದ ನಂತರ ಮೋಶೆಗೆ ಹೇಗೆ ಅನ್ನಿಸಿತು? ಮೋಶೆ ಏನ್ ಫೀಲ್ ಮಾಡಿದ್ರು? 11ನೇ ಅಧ್ಯಾಯ 8ನೇ ವಾಕ್ಯ. ಆಗ
ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡ ಬಿದ್ದು, ನೀವು ನಿಮ್ಮ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಿಬಿಡಿ ಎಂದು ಬೇಡುವರು. ಇದಾದ ಮೇಲೆ ನಾನು ಹೊರಟು ಹೋಗುವೆನು. ಈ ಮಾತುಗಳನ್ನು ಹೇಳಿ ಮೋಶೆ ಕೋಪದಿಂದ ಕಿರಿಕಿರಿಯಾಗಿ ಫರೋಹನನ್ನು ಬಿಟ್ಟು ಹೊರಟು ಹೋದನು. ಕರೆಕ್ಟ್. ಮೋಶೆಗೆ ಕೋಪ ಬಂತು. ಈ ಗಾಟ್ ಹ್ಯಾಂಗ್ರಿ. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಈ ಹೊತ್ತಿಗೆ ಫರೋಹನ ಸೇವಕರು ಮೋಶೆಯನ್ನು ಹೇಗೆ ನೋಡಿದರು? ಇದೆಲ್ಲ ನಡೀತಾ ಇತ್ತು. ಸೊ ಫರೋಹನ ಸೇವಕರು ಮೋಶೆನ ಹೇಗೆ ನೋಡಿದರು? 11ನೇ ಅಧ್ಯಾಯ 3ನೇ ವಾಕ್ಯ. ಈಜಿಪ್ಟಿನವರಿಗೆ ಇಸ್ರಾಯೇಲರ ಮೇಲೆ ಕನಿಕರ ಉಂಟಾಗುವಂತೆ ಮಾಡುವರು ಸರ್ವೇಶ್ವರ. ಇದಲ್ಲದೆ ಈಜಿಪ್ಟ್ ದೇಶದ ಫರೋಹನ ಪರಿವಾರದವರು ಮೋಶೆಯನ್ನು ಮಹಾಪುರುಷನೆಂದು ಭಾವಿಸಿದರು. ಮಹಾಪುರುಷನೆಂದು ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಆಯ್ತು. ಮೋಶೆ ಮೇಲೆ ಎಂತ ದೊಡ್ಡ ದೇವ ಮನುಷ್ಯ ಅಂತ ಮಹಾಪುರುಷನೆಂದು ಅವರನ್ನು ಭಾವಿಸಿದರು. ಎಸ್. ವಿಮೋಚನಾ ಕಾಂಡ 12ನೇ ಆರಂಭದಲ್ಲಿ ಯೆಹೋವನು ಯಾವ ಮಹತ್ವದ ಘಟನೆಯನ್ನು ಸ್ಥಾಪಿಸುತ್ತಾರೆ? ಒಂದು ದೊಡ್ಡ ಘಟನೆಯನ್ನು ಹೇಳ್ತಾರೆ 12ನೇ ಅಧ್ಯಾಯದಲ್ಲಿ. ಎಲ್ಲಾ ಮಾಸಗಳಲ್ಲಿ ಇದೇ ನಿನಗೆ ಹಾದು ಮಾಸವಾಗಿರಬೇಕೆಂದು ಹೇಳಿದರು. ಅರ್ಥ ಆಗಿಲ್ಲ. ಆಕ್ಚುಲಿ ಮೊದಲ ಪಾಸ್ಕಾ ಹಬ್ಬ ವಿಮೋಚನಾ ಕಾಂಡ 12ನೇ ಆರಂಭದಲ್ಲಿ ಯೆಹೋವನು ಯಾವ ಮಹತ್ವದ ಘಟನೆಯನ್ನು ಸ್ಥಾಪಿಸುತ್ತಾರೆ? ಸೊ ಫಸ್ಟ್ ಪಾಸ್ ಓವರ್, ಮೊದಲದ ಪಾಸ್ಕಾ ಹಬ್ಬ. ಆನ್ಸರ್. ಓಕೆ. ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಸಮಯದಲ್ಲಿ ಹುಳಿ ರೊಟ್ಟಿಯನ್ನು ತಿನ್ನುವ ಯಾರಿಗಾದರೂ ಏನಾಗುತ್ತದೆ? ಹುಳಿ ಇಲ್ಲದ ರೊಟ್ಟಿ ತಿನ್ಬೇಕು ಅಂತ ಹೇಳಿದಾರಲ್ಲ. ಸಪೋಸ್ ಹುಳಿ ಇರೋ ರೊಟ್ಟಿ ತಿಂದಿದ್ರೆ ಅವ್ರಿಗೆ ಏನಾಗುತ್ತೆ ಅಂತ ದೇವ್ರು ಹೇಳ್ತಾರೆ. ಆಮೇನ್. ವೆರಿ ಗುಡ್. ಪರ್ಫೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಎಲ್ಲ ಆನ್ಸರ್ ಮಾಡಿದೀರಾ. ಸ್ಪೆಷಲಿ ಜೋಶ್ವಾ ಮತ್ತೆ ಸಮಾಂತ. ವೆರಿ ಗುಡ್. ಗಾಡ್ ಬ್ಲೆಸ್. ಸುಮ್ಮನೆ ಹೇಳಿದೆ ಚಾಕ್ಲೇಟ್ ಕೊಡೋಕ್ಕಾಗಲ್ಲ ಝೂಮ್ ಅಲ್ಲಿ. ನಿಮ್ಮ ಮಮ್ಮಿ ಹತ್ರ ಹೇಳಿ ತಗೊಳ್ಳಿ ನನ್ನ ಪರವಾಗಿ. ಓಕೆನಾ? ನಾನು ಮೀಟ್ ಮಾಡಿದಾಗ. ವಾಟ್ ಜೋಶ್ವಾ? ಖಂಡಿತ. ಓಕೆ, ಮಾಡ್ಕೊಡ್ತೀನಿ. ಸಮಂತ, ಐ ಶುಡ್ ರಿಯಲಿ ನಿನ್ನ ನಿಜವಾಗ್ಲೂ ಪ್ರೇಸ್ ಮಾಡ್ಬೇಕು. ಯಾಕಂದ್ರೆ ನೀನೊಬ್ಳೆ ಬೆರ್ಲಿಟ್ಟು ಒಂದೊಂದು ವಾಕ್ಯ ಮೇಲೆ ಕೈ ಇಟ್ಕೊಂಡು ಓದ್ದೆ ನೀನು. ದಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಆತ ಓದಿದ್ರೆ ನೀನು ತುಂಬಾ ಚೆನ್ನಾಗಿ ಜ್ಞಾಪ ಬರುತ್ತೆ. ನೀನ್ ಯಾವ್ದು ಬರೆಯಕ್ಕೆ ಆಗಲ್ಲ ನೀನು. ಓಕೆನಾ? ಇವನ್ ಸ್ಟಡೀಸು ಅದೇ ತರ ಓದು. ಬೆರ್ಲಿಟ್ಟು ಒಂದೊಂದು ಅಕ್ಷರ ಮೇಲೆ ಬೆರ್ಲಿಟ್ಟು ಓದು. ತುಂಬಾ ಚೆನ್ನಾಗಿರುತ್ತೆ ಅದು. ಓಕೆನಾ? ಯು ರೀಡ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್. ಸಮಾಂತ, ಇವತ್ತು ನೀನೇ ಹೀರೋಯಿನ್. ಎಲ್ಲ ಕಡೆ ನಿನ್ ಫೋಟೋ ಹೋಗುತ್ತೆ, ಎಲ್ಲ ಪ್ಯಾರಿಷ್ಗೂ. ಎಷ್ಟು ಚಂದ. ದೇವರ ವಾಕ್ಯನ ನೀನು ಅಷ್ಟು ಇನ್ಸ್ಪಿರೇಷನ್ ಆಗಿ ಮಾಡಿದ್ಯಾ. ವೆರಿ ಗುಡ್ ಬೇಬಿ. ನಾವು ಅದು ಮರ್ತು ಹೋಗ್ತೀವಿ. ಕೈ ಇಟ್ಟು ಓದೋದು ಒಳ್ಳೆ ಹ್ಯಾಬಿಟ್. ಇಲ್ಲಾಂದ್ರೆ ನಾವು ವಾಕ್ಯಗಳು ಮಿಸ್ ಮಾಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯುವರ್ ಫ್ಯಾಮಿಲಿ. ನಿಮ್ಮ ಹೆಸರು ರಾಣಿ ಸುಪ್ರಿಯಾ ಸಹಾಯ್ ಮೇರಿ ಫ್ಯಾಮಿಲಿ. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್. ಗಾಡ್ ಬ್ಲೆಸ್ ಅಂಡ್ ಓವರ್ ಟು ಫಾದರ್. ತಂದೆಯಾದ ದೇವರೇ, ಇದನ್ನು ನೀಡೋದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕ ದೇವರಾಗಿದ್ದೀರಿ. ನಿಮ್ಮ ವಾಕ್ಯದ ಮುಖಾಂತರ ಪ್ರೇರಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಹಾಗೂ ಆಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಂದು ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿಯೇ, ಕುಟುಂಬದ ರಾಣಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದಲ್ಲಿ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. Thank you, Father. Thank you, babies. Thanks to all the families. Good night. God bless. Good night.